ಭೂಮಿಯನ್ನು ಬಿಟ್ಟು ಬಹುದೂರು ಹೋದ. ಶಿವರುದ್ರ ಜೈಲಿಗೆ ಹೋದ. ಈ ಜಮೀನ್ದಾರ ಜೈ ಮಾಡುವಲ್ಲಿ ಸೋಯಂಬುವನೇ ಇಲ್ಲ. ಇದು ನಾ ಕಂಡ ಕನಸು ನನ್ನ ಸಾಯಿತು. ಶಿವರುದ್ರ ಶಿವರುದ್ರ ಜೀವನ ಪೂರ್ತಿ ಜೈಲಿನಲ್ಲಿ ಅನ್ನ ನೀರಿಲ್ಲದಾಗೆ ಕೊಳೆಯುವ ಹಾಗೆ ಮಾಡಿರುವೆ. ಸೋಲಿನ ಸರ್ದಾರ ಎಂದು ಸುಣ್ಣದ ಗಂಡನ್ನು ಹೊಟ್ಟೆಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಬಿದ್ದರಂತೆ. ಜಮೀನ್ದಾರೇ, ಈ ನಗುವಿನ ಹಿಂದೆ ನನ್ನ ಕೈವಾಡವಿದೆ ಅಂತ ಮರೆಯಬೇಡಿ. ಇನ್ಸ್ಪೆಕ್ಟರ್, ಇಂಥ ಅದ್ಭುತವಾದ ಕೆಲಸ ಮಾಡಿದ್ರ ನಾನು ನಿಮ್ಮನ್ನು ಮರೆಯುವನೆ. ಹೋಗ ಶಿವರುದ್ರನನ್ನು ಹೊರಗೆ ಬಿಡಬೇಡಿ. ಅವನನ್ನು ಬಿಡಿಸಿಕೊಂಡು ಹೋಗುವವರು ಯಾರಿದ್ದಾರೆ ಈ ಊರಲ್ಲಿ? ಜೈಲಿನಲ್ಲಿಯೇ ಅವನ ಸಮಾಧಿ. ಹೋಗ ಮಾಡಿದ್ರೆ ನಿಮ್ಗೆ ಪ್ರಮೋಷನ್ ಕೊಡಿಸ್ತೀನಿ. ಕೋಮಲೋ ನಾವು ಹೇಳಿದಾಗೆ ಹೋಗಿ ವಿಷಯಕ್ಕೆ ದೊಡ್ಡ ಕೆಲಸವನ್ನೇ ಮಾಡಿದ್ದಾಳೆ. ಅಕಸ್ಮಾತ್ ಆಗಿ ಅವಳೇ ಕುಡಿಸಿದ್ದೇನೆ ಅಂತಂದಿದ್ರೆ ನಾವು ಮೂವರು ಜೊತೆಗೆ ಕಂಬಿ ಎನಿಸಬೇಕಾಗುತ್ತಿತ್ತು. ಹೋಗಲೇ ಬಿಡಿ ಇನ್ಸ್ಪೆಕ್ಟರ್, ಹೋಗಲೇ ಬಿಡಿ. ನೀವು ಮಾಡುವ ಕೆಲಸಕ್ಕೆ ತೆಗೆದುಕೊಳ್ಳಿ 25,000 ಇನ್ನು ಮುಂದೆ ಕೊಡುವೆನು. ಮಾಡು ಇನ್ಸ್ಪೆಕ್ಟರ್, ಮಾಡು. ಅವನಿಗೆ ಬೇಕಾದಷ್ಟು ಸಹಾಯ ಮಾಡು. ಇವನ ಹೆಣ ಕುಣಿಯಲ್ಲಿ ಕುಣಿದಾಡಿರಬೇಕು. ಹಾಗೆ ಮಾಡು ಇನ್ಸ್ಪೆಕ್ಟರ್, ಹಾಗೆ ಮಾಡು. ಲೇ ಇನ್ಸ್ಪೆಕ್ಟರ್, ಇಂಥ ಕೆಲಸ ಮಾಡೋದಕ್ಕೆ ನಿನ್ನ ಮೈ ಮೇಲೆ ಕಾಕಿ ಬಟ್ಟೆ ಯಾಕೆ ಬೇಕು? ಯಾಕೆ ಬೇಕು? ಸೀರೆಯನ್ನುಟ್ಟು ಕೈಯಲ್ಲಿ ಬಳೆಗಳನ್ನು ತೊಟ್ಟು ಬೆಂಗಳೂರು ಬಸ್ ಸ್ಟ್ಯಾಂಡ್ ನಲ್ಲಿ ಚಮಚ ಕೆಲಸ ಮಾಡಲೇ ನಾನೊಬ್ಬ ಅಧಿಕಾರಿ. ನನ್ನ ಕೈಯಲ್ಲಿರುವ ಲಾಠಿ ನಿನ್ನ ಮೈಯ ಮೇಲೆ ಹೋಗಿತ್ತು. ಜೋಕೆ ಇನ್ಸ್ಪೆಕ್ಟರ್, ಲಾಠಿ ಅಟ್ಟಿಗೆ ಹೆದರಿ ಪಾಟಿ ಹಿಡಿಯುವ ಸಣ್ಣ ಕೂಸು ನಾನಂತ ತಿಳಿದಿರುವೆಯಾ? ವೈರಿಗೆ ರೇಟು ನೀಡಿ ಕನ್ನಡದ ಗಂಡುಗಳೇ ನಾನು. ಲೇ ಜಮೀನ್ದಾರ್, ಮುಗೀತಾ ನಿನ್ನ ಒಳಸಂಚು. ಧರ್ಮಣ್ಣನನ್ನು ಸಾಯಿಸಿದೆ, ಶಿವರುದ್ರನನ್ನು ಜೈಲಿಗೆ ಕಳುಹಿಸಿದೆ. ಹೌದು, ಇದಕ್ಕೆಲ್ಲ ನಾನೇ ಕಾರಣ. ಬೇಕು ಬೇಕು, ಯಾಕೆಂದ್ರೆ ನಿನ್ನ ತಿಥಿ ಮಾಡೋಕೆ ದಿನಾಂಕ ಪತ್ರಿಕೆಯಲ್ಲಿ ಹಾಕಿಸಬೇಕಿತ್ತು. ಅದಕ್ಕೆ ಕೇಳಿದೆ. ಯಾವ ದಿನಾಂಕ, ಯಾವ ಪತ್ರಿಕೆ? ಏನು ಹೇಳುತ್ತಿರುವೆ ನೀನು? ಏನು ನಿನಗೆ ಹುಚ್ಚುಗಚ್ಚಿ ಹಿಡಿದಿದೆಯಾ? ಜಮೀನ್ದಾರೇ, ಮೊದಲು ತಪ್ಪಿ ಇವನನ್ನು ಹೊರಗೆ. ಇನ್ಸ್ಪೆಕ್ಟರ್, ನಾನೊಬ್ಬ ಹುಚ್ಚ ನಿಜ. ಈ ಜಮೀನ್ದಾರನಿಂದ ಲಂಚವನ್ನು ಇಸಿದುಕೊಂಡು ಕ್ಯಾಂಚನ ಹಾಗೆ ನಿಂತಿರುವೆಯಲ್ಲ. ಎಲ್ಲಿದೆ ನಿಮ್ಮಿಬ್ಬರ ಫೋಟೋ? ಜಮೀನ್ದಾರೇ, ಏನಿದು ಮೋಸ? ಇನ್ಸ್ಪೆಕ್ಟರ್, ಮೋಸತನದಿಂದ ತಂತ್ರವನ್ನು ಹೂಡಿ ಶಕುನಿಯ ಹಾಗೆ ಗೆಲ್ಲುವ ಸೂರ್ಯ ನಾನಲ್ಲ. ವರಿಗೆ ರೇಟು ಕೊಟ್ಟು ನೀರು ಕುಡಿಸುವ ಕನ್ನಡದ ಗಂಡುಗಳೇ ನಾನು. ಜಮೀನ್ದಾರ,
ಅವಿನಾಶನ ಬಾಳನ್ನು ನಾಶ ಮಾಡಿದೆನೆಂದು ಮೀಸೆ ತಿರುವಬೇಡ. ಕ್ಷಣಾಂತದಲ್ಲಿಯೇ ನಿನ್ನ ಮೀಸೆಯನ್ನು ಕತ್ತರಿಸಿ ಹಾಕಿ ನಿಮ್ಮಿಬ್ಬರ ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಸಿ ಊರಲ್ಲಿ ನಡುಗಂಬಟ್ಟೆ ಕಟ್ಟಿಸುವೆ. ನಾನು ಪ್ರತಿಯೊಂದಿಗೆ ಹೆಚ್ಚಿಗೆ ಮುಳ್ಳಿರ್ತಾ ಇದ್ದೇನೆ. ಯಾಕೆ ನೋಡಿ, ನನಗೆ ಏನಾಗಬೇಕಾದ್ರೆ ನನಗೇನು ಆಗಬೇಕಾಗಿಲ್ಲ. ನನಗೆ ಕುಡಿಯೋಕೆ 30 ಲಕ್ಷ, ತಿನ್ನೋಕೆ 50 ಲಕ್ಷ ಕೊಡ್ತೀಯ ಅಥವಾ ಈ ನಿಮ್ಮ ಆಟವನ್ನು ಬಯಲಾಟದಲ್ಲಿ ತೋರಿಸುವೆ? ಒಟ್ಟಿನಲ್ಲಿ ಇನ್ನೂ 20,000 ಹೆಚ್ಚಿಗೆ ತೆಗೆದುಕೋ. ಮೊದಲು ಆ ಕ್ಯಾಸೆಟ್ ನಮ್ಮ ಕೈಯಲ್ಲಿ ಕೊಡು. ಹಾಕು. ಇನ್ಸ್ಪೆಕ್ಟರ್, ಥೋಡಾ ರುಕೋ ರೇ. ಮೊದಲು ಪೈಸಾ, ಆ ನಂತರ ನಿಮ್ ಕೆಲಸ. ತೆಗೆದುಕೊಳ್ಳಿ ಹಣವನ್ನು. ಮೊದಲು ಫೋಟೋ ಕ್ಯಾಸೆಟ್ ನನ್ನ ಕೈಯಲ್ಲಿ ಕೊಡು. ಕೊಡ್ತೇನೆ. ಬೇಡ, ಇವುಗಳನ್ನು ಇಲ್ಲೇ ಇಟ್ರೆ ಯಾರಾದ್ರೂ ನೋಡ್ತಾರೆ. ಯಾರಾದ್ರೂ ನೋಡ್ತಾರೆ. ಇವುಗಳನ್ನು ಸೇಫ್ ಆಗಿ ಸುಡುಗಾರದಲ್ಲಿ ಸುಟ್ಟಾಕ್ ಬರ್ತೀನಿ. ಜಮೀನ್ದಾರೇ, ಏನಿದು? ನನಗೊಂದು ತಿಳಿಯದಾಗಿದೆ. ಮೊದಲು ನನ್ನ ನೌಕರಿ ಬಗ್ಗೆ ವಿಚಾರಿಸಿ. ಇನ್ಸ್ಪೆಕ್ಟರ್, ಇವರು ನನಗೆ 2ನೇ ಬಾರಿ ಚಳ್ಳಿ ತಿನ್ನಿಸುತ್ತಾ ಇದ್ದಾನೆ. ಇವನನ್ನು ಸುಮ್ಮನೆ ಬಿಟ್ಟರೆ ನಮಗೆ ಅಪಾಯ. ಬನ್ನಿ, ಒಳಗಡೆ ಹೋಗೋಣ. ಒಂದು ಫೋನ್ ಇಲ್ಲ, ಒಂದು ಕಡೆಯಕ್ಕೆ ಒಂದು ಮಿಸ್ ಕಾಲ್ ಇಲ್ಲ. ಬರ್ಲಿ ಇತ್ತಾಗ ಎತ್ತು ಹಾಕೊಂಡ್ ಬರಕತ್ತಾರ. ಬಾ ಇಲ್ಲ, ಮೆಸೇಜ್ ಇಲ್ಲ ನಿಂಗೆ. ಮಿಸ್ಟರ್, ಕಾರ್ಯಾಗ ಧೂಮಪಾನ ಮಾಡುದು ಅಪರಾಧ. ಇದು ಧೂಮಪಾನ ಅಲ್ಲಿದು ಮದ್ಯಪಾನ ಮಾಡುವಷ್ಟರಲ್ಲಿ ಅಪ್ಪ. ಇನ್ನೊಂದು ಸಲ ಬಿಟ್ಟಿದ್ದೆ ಅಂದ್ರ ಸೀದಾ ಶಿವನ ಪಾದಕ ಸೇರ್ತಿದ್ನ್ಯಾನ. ಅಲ್ಲ, ನನ್ ಮುಖದಾಗ ಏನೈತಿ ಅಂತದ? ಇನ್ನು ಮಕ್ಕದಾಗ ಏನೈತಿ ಅಂತೇಳಿ ವರ್ಣಿಸ್ಲಾಕ ಪದನ ಇಲ್ಲ ಅವಕ್ಕ. ಆ ದೇವ್ರೇನ ನನ್ನ ಮಗ್ಳಿದ್ದ ಅವ್ನ ಕೇಳೇ ಬಿಟ್ಟಿದ್ನು. ನಾನು ಏನಂತ ಕೇಳ್ತಿದ್ದಿ? ನನ್ನ ಎದಿಯಾಗ ನಿನ್ನ ಹೆಸರು ಯಾಕೆ ಬರ್ದಿಲ್ಲ ಅಂತೇಳಿ ಆ ದೇವ್ರು ನಾನು ಕೇಳ್ತಿದ್ದೆ. ನಿನ್ ತಲೆ ಕೆಟ್ಟೈತಿ. ನಿನ್ ಜೋಡಿ ನಿಂತ್ರ ಬಾಳ್ ಡೇಂಜರ್. ಡೇಂಜರ್ ಲೈಟ್ ಹತ್ತಿ ಬಾಜಿನ ಹತ್ಲಿ ಅಪ್ಪ. ಈಗ ಏನಿದ್ರು ಏಕಮಾರ್ ದೋ ತುಕಡ. ನಾ ಬೇಕೋ ಮಗ ಮಾದೇ ಬೇಕು? ಈ ಪ್ರಶ್ನೆ ನಮ್ಮ ಅಪ್ಪನ ಮುಂದೆ ಕೇಳಿದ್ದೇನೆ. ಅವನ 2 ಕಾಲಿ ಹೊರಬಟ್ಟ ಬಹುದು ನಮ್ಮ. ನಾ ಬಿಡಿಸ್ಕೊಳಕ್ ಬರ್ತೀನಿ, ನೀ ಹೆದ್ರಕ್ ಹೋಗ್ಬೇಡ. ಹೆದರಿದ್ರು ಬಾರಿ ಆಗೋದಿಲ್ಲ ಅಪ್ಪ. ನೀ ನೋಡು, ನಿಂದ ನನ್ನ ಮ್ಯಾಗ ಮನಸ್ಸಿತ್ತಂದ್ರ ನಾಳೆ ಧರ್ಮಸ್ಥಳಕ್ಕೆ 2 ತಿಂಗಳು ತರಿಸ್ತೀನಿ. ಸೀದಾ ಬಂದ್ಬಿಡು. ಆ ಧರ್ಮಸ್ಥಳಕ್ಕೆ ಹೋಗುವ ದೇವ್ರ ನಮ್ಮಿಬ್ರು ಒಂದ್ ಮಾಡಿದ್ರೆ ಶಿಸ್ತಾಗ ಡ್ಯಾನ್ಸ್ ಕುಣಿ. ಮತ್ತೆ ಕರುತ್ತೀನಿ ಬಿಟ್ಟಿ ಮಾಡೋಣ ರನ್ನ ಮಾಡಿ ನೀವಂಗ ಬಂಗಾರ ಗುಣ ಮಾಡೋಣ ಕೈಗೆ ಜರ.
ಹಡ್ದದ್ದ ನಂದು ತಪ್ಪಾಗೈತಿ. ಅಲ್ರಿ ಯಜಮಾನ್ರ, ಆ ತಪ್ಪು ಕಡಿಮೆ ಆಗ್ಬೇಕಂದ್ರ ನಮ್ಮಿಬ್ರಿಗೆ ಒಂದೊಟ್ಟು ವಾಲ್ಗ ಉಳಿಸ್ರಿ. ಓದಿಸ್ತೀನಿ ವಾಲ್ಗ ಉಡ್ಸುದಿಲ್ಲ. ಈಕಿನ ಕರ್ಕೊಂಡು ಹೋಗಿ ಕೈಕಾಲು ಮುರಿದು ಡೋಲಿ ಪಗಾರ ಹಚ್ತೀನಿ. ಯಪ್ಪ ನೀ ಏನ್ ಹಂಗ ಮಾಡಿದೆ ಅಂದ್ರೆ ರಾತ್ರಿ ಧರ್ಮಸ್ಥಳಕ್ಕ ತರಬಸ್ರಿ, ಇದು ನನ್ನ ಮರ್ಯಾದೆ ಪ್ರಶ್ನೆ ಐತಿ. ಇಲ್ಲಿದ್ದ ಓದಿದ್ದ ಕರೆ ಆತಂದ್ರ ಕಾಶ್ಮೀರದಿಂದ ಉಗ್ರಗಾಮಿಗಳನ್ನ ತರಿಸ್ಬೇಕಾಗತ್ತ. ಬಲು ಎಚ್ಚರ. ಏ ಮಂಗನ ಮಗನ, ಅವ್ರಕಿನ್ ನಮ್ಗೆ LTT ಮಂದಿ ಬಾಳ ಪರಿಚಯ ಅವ್ರ ಮಗನ, ಬಾಳ ಪರಿಚಯ ಅವ್ರ ನಮ್ಗವ್ರು. ಲೇ ಮುದ್ಯ, ಅವ್ರಿಗೆ ಮದ್ದು ಗುಂಡು ಸಪ್ಲೈ ಮಾಡವ್ ನಾನಲೇ ತಮ್ಮ. ಹಚ್ಚಲೇನ ಮಗನ? ಯಪ್ಪ ನಿನ್ನ ಬಿಟ್ಟು ನಾ ಎಲ್ಲಿ ಹೋಗ್ಲಿ. ಆದ್ರೂ ಒಂದು ಮಾತು, ವಯಸ್ಸಿ ಬಂದ ಅನ್ನೋದು ಮರ್ಯಾಕ್ ಹೋಗ್ಬೇಡ ನೀನು. ತಲೆಯಾಗಿದ್ದು ಬಾಳ ದಿನ ಆತ್ವಿ. ನಡಿ ಓ ನಡಿ ಬಾ ಹಂಗಂದ್ರ. ಕಾವ ಆಡ್ಸೋಬೇಕಂದ್ರೆ ಈ ಮಗ ಕರ್ಕೊಂಡು ಹೋದ. ಈ ಮಗನ ಹಂಗ ಬಿಡಬಾರ್ದ. ಒಂದು ಕ್ವಾರ್ಟರ್ ಸೇರಿದಾಗ ಒಂದು 90 ಒಳ್ಳೆ ಹಾಕಿ ತಮ್ಮ ಮನ್ಸಿಗೆ ಅಯ್ಯೋ ದೇವರೇ, ನನ್ನ ತಂದೆಯನ್ನು ಕಸಿದುಕೊಂಡು ನನ್ನನ್ನು ಅನಾಥೆಯನ್ನಾಗಿ ಮಾಡಿದೆಯಾ ತಂದೆ. ಈ ಕಟುಕರ ಕೈಯಲ್ಲಿ ಗುರಿ ಸಿಕ್ಕಂತಾಯ್ತು ನನ್ನ ಜೀವನ. ಈಗ ನಾನೇನು ಮಾಡಲಿ? ನನಗೊಂದು ದೋಸ್ತ ಇಲ್ವಲ್ಲ. ನಮ್ಮ ತಂದೆ ಸತ್ತಿದ್ದನಂತ ನೀನು ಒಂದೇ ಸವಣಿ ಅಳ್ತಾ ಇದೆಯಲ್ಲ. ಸತ್ತಿರೋನು ನಿಮಗೆ ತಂದೆ ಅಷ್ಟೇ ಅಲ್ಲ, ನನಗೆ ಮಾವ. ಆ ಮಾವನ ಚಿಂತೆ ಮಾಡ್ತಾ ಕಣ್ಣೀರ್ ಹಾಕಿದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಏಯ್ ಹೋಗಿ ಮನೆ ಕೆಲಸ ಮಾಡಿ. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಯ್ತು, ಎತ್ತಿಗೆ ಸಮಾಧಾನವಾಯ್ತು. ಸುಳ್ಳು ಅಪವಾದವನ್ನು ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಿದ್ರೆ ಈಗ ನನ್ನನ್ನು ಯಾಕೆ ಬದುಕಿಸಿದ್ರಿ? ನನಗೂ ಒಂದು ತೊಟ್ಟು ವಿಷವನ್ನು ಕೊಟ್ಟು ಕೊಂದು ಹಾಕಿಬಿಡಿ ಎತ್ತಿಗೆ, ನನ್ನನ್ನು ಕೊಂದು ಹಾಕಿಬಿಡಿ. ಏನೇ ಸುಳ್ಳು ಅಪರಾಧ ಕೊಟ್ಟೋಳು ನಾನೇ ಅಂತ ಎಷ್ಟೊಂದು ಕೊಬ್ಬಿನಿಂದ ಮಾತಾಡ್ದೆ. ನೋಡು, ಈ ಮನೆಯಲ್ಲಿ ದುಡ್ಡು ಹಾಕೋರು ಯಾರಿಲ್ಲ. ಸುಮ್ಮನೆ ಮನೆ ಬಿಟ್ಟು ಹೊರಟೋಗಿಲ್ಲಿಂದ. ಅತ್ತಿಗೆ, ಹೆಣ್ಣಾದ ನೀನು ಈ ರೀತಿ ಮಾತನಾಡ್ತಾ ಇದೆಯಲ್ಲ. ಈ ಮನೆಯನ್ನು ಬೆಳಗಲು ನೀನು ಬರ್ಲಿಲ್ಲ ಅತ್ತಿಗೆ. ನೀನು ಹೆಣ್ಣಲ್ಲ ಅತ್ತಿಗೆ, ನೀನು ಹೆಮ್ಮಾರೆ ಅತ್ತಿಗೆ, ಹೆಮ್ಮಾರೆ. ಏನಂದೆ? ನನಗೆ ಎದುರುತ್ತರ ಕೊಡ್ತಾ ಇದ್ದೇನೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ನನ್ನ ಬಾಯಿ ಮಾತಿನಿಂದ ಹೇಳ್ತಾ ಇದ್ದೇನೆ. ಸುಮ್ಮನೆ ಮನೆ ಬಿಟ್ಟು ಯಾವನಿಂದ ಓಡಿ ಹತ್ರ ಹೋಗಿ ಹಾಳದವಳೆ. ಅತ್ತಿಗೆ, ನಾನು ಎಲ್ಲಿಗೆ ಹೋಗ್ಲಿ ಅತ್ತಿಗೆ, ನಾನು ಎಲ್ಲಿಗೆ ಹೋಗ್ಲಿ? ಇದು ನನ್ನ ಹುಟ್ಟಿದ ಮನೆ ಅತ್ತಿಗೆ. ಈ ಮನೆಯಲ್ಲಿ ನಾನು ಕಸ ಮುಸುರೆ ಮಾಡಿ ಆದ್ರೆ ಈ ಮನೆಯಲ್ಲಿ ಜೀವನ ಮಾಡುತ್ತೇನೆ. ದಯವಿಟ್ಟು ಈ ಮನೆಯಿಂದ ಹೊರ ಹಾಕಬೇಡ ಅತ್ತಿಗೆ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ ಅತ್ತಿಗೆ, ನಿನ್ನ ಕಾಲಿಗೆ. ನೋಡು, ಈ ಮನೆಯಲ್ಲಿ ನೀನು ಕುತ್ಕೊಂತಿದ್ದೀನಿ ಅಂತ ನೀನು ಬೊಗಳ್ತಾ ಇದೀಯಾ. ಆದ್ರೆ ಈ ಮನೆಯಲ್ಲಿ ದುಡ್ಡು ಹಾಕೋರು ಯಾರೂ ಇಲ್ಲಮ್ಮ. ಅದಕ್ಕೆ ಹೇಳ್ತಾ ಇದ್ದೇನೆ, ಸುಮ್ನೆ ಹೊರಟೋಗು ಈ ಮನೆ ಬಿಟ್ಟು ಅಂತ ನಿನಗೆ ಹೇಳ್ತಾ ಇದ್ದೇನೆ. ನಿಲ್ಲಿಸು. ಅವಳನ್ನು ಹೊರಗೆ ಹಾಕುವಕ್ಕೂ ನಿನಗಿಲ್ಲ. ನೀನ್ಯಾವನು? ಮನೆಯಲ್ಲಿ ಗಂಡಸರಿಲ್ಲ, ಇಲ್ಲಿವರೆಗೆ ಬಂದಿದ್ಯಾ? ಏನು ಈ ಮನೆಯಲ್ಲಿ ಕೆಲಸ ನಿಂದು? ಈ ಮನೆಯಲ್ಲಿ ಗಂಡಸರಿಲ್ಲ ತಿಳಿದು ನೀನು ನಿನ್ನ ಬಾಲ ಬಿಚ್ಚಿರುವೆಯ? ಏ ಪಾಪಿ ಹೆಣ್ಣೆ, ತಂದೆ ಸತ್ತು ಹೋದ, ಗಂಡ ಜೈಲಿಗೆ ಹೋದ ಅನ್ನೋ ಖಬರಿಲ್ಲದೆ ಇವನಿಗೆ ಈ ರೀತಿ ಶಿಕ್ಷೆ ನೀಡುತ್ತಿರುವೆಲ್ಲ, ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ? ಇದು ನಮ್ಮನೆ, ನಮ್ಮ ಮನೆ ವಿಷಯ. ಅದನ್ನ ತೆಗೆದುಕೊಡೋ ನೀನೇನ್ ಮಾಡ್ತೀಯ? ಅದನ್ನ ಕೇಳಕ್ಕೆ ನೀನ್ಯಾವನು? ಇವಳ ಕೈ ಹಿಡಿಯು ಬಾವಿಪತಿ. ಅಶು, ಶ್ವೇತಾ, ನೀನು ಸುಮ್ಮನೆ ನಿಲ್ಲು. ಶ್ವೇತಾ, ನೀನು ಸುಮ್ಮನೆ ನಿಲ್ಲು. ಮೇಡಮ್, ನಿನ್ನ ಚರಿತ್ರೆ ನನಗೇನು ಹೊಸದಲ್ಲ. ಅದನ್ನೆಲ್ಲ ಬಿಚ್ಚಿ ಹೇಳಿದರೆ
ಹುಟ್ಟಿರುವ ನಿನ್ನ ಸೀರೆ ನೀರಿಗೆ ಬಿಚ್ಚಿ ಹೋಗು. ಏನು ನಾಯಿ, ನಮ್ಮ ಮನೆಗೆ ಬಂದು ಎಷ್ಟೊಂದು ಕೊಬ್ಬಿನಿಂದ ಮಾತಾಡ್ತಾ ಇದೆಯಲ್ಲ, ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಒಳಗ್ ಹಾಕಿ ಬೆಂಡೆತ್ತಿಸ್ಬೇಕಾಗತ್ತೆ. ಹುಷಾರ್. ಮೇಡಮ್, ಆ ಪೊಲೀಸರು ನಿನ್ನ ಕೈ ಚೀಲಗಳು ಅಂತೂ ನನಗೆ ಚೆನ್ನಾಗಿ ಗೊತ್ತು. ಯಾರಿಂದ ಈ ಊರಿಗೆ ಬಂದೆ, ಯಾರಿಂದ ಈ ಮನೆ ಸೇರಿದೆ ಅನ್ನೋದು ಚೆನ್ನಾಗಿ ಗೊತ್ತು. ನೀನೇನು ಇದ್ದೀಯಲ್ಲ, ಇನ್ನೊಬ್ಬರು ಕುಣಿಸುವ ಕೈಲಾಗದ ಗೊಂಬೆ. ಅಶೋಕ, ನಾಲಿಗೆ ಸ್ವಲ್ಪ ಹಿಡ್ತಾ ಇಟ್ಕೊಂಡು ಮಾತಾಡೋ. ನೋಡು, ಯಾವ ಕೆಲಸ ಮಾಡ್ಬೇಕಂತ ಈ ರೀತಿ ನೀವ್ ಬೊಗುತ್ತಾ ಇದೀಯಾ? ಮನೆ ಕೆಲಸ ಮಾಡೋದು ತಪ್ಪಂತ ಬರುತ್ತಾ ಇದೆಯೇನೋ? ಇಷ್ಟೊಂದು ಬೊಗುಳ್ತಾ ಇದೆಯಲ್ಲ, ನೀನೇನಾದ್ರೂ ಅವರಿಗೆ ತಾಳಿ ಕಟ್ಟಿದ ಗಂಡನ ಹೇಳೋ. ಧೈರ್ಯ ಇದ್ರೆ ಕಟ್ಟು ನೋಡೋ ತಾಯಿನ, ನಾನು ನೋಡಿ ಬಿಡ್ತೀನಿ. ಕಮಲಾದೇವಿ, ಹೇಳಿಸುವುದು ಅಷ್ಟೇ ಅಲ್ಲ, ನಿನ್ನ ಎದುರಿಗೆ ಅವಳನ್ನು ಕರೆದುಕೊಂಡು ಹೋಗಿ, ಶ್ವೇತಾ, ನಿನ್ನ ಬಾಳು ಬಂಗಾರವಾಗಬೇಕಾದರೆ ನನ್ನ ಹಿಂದೆ ಬಾ. ಇರದಿದ್ದರೆ ನೀನು ಸುಖವಾಗಿ ನಿನ್ನ ಮನೆ ಸೇರಿಕೋ. ಅಶೋಕ್, ಹಾಗೆಲ್ಲ ಹೇಳಿಬಿಡಿ ಅಶೋಕ್. ನಮ್ಮ ಅಣ್ಣನವರು ಬರ್ಲಿ, ಅವ್ರಿಗೆ ಹೇಳಿ ನಂತರ ನಾನೇ ನಿಮ್ಮ ಜೊತೆಗೆ ಬರ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಮನೆಯಿಂದ ನೇರವಾಗಿ ಹೊರಗೆ ಬಂದ್ರೆ ನಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್. ಹೆದರಬೇಡ ಶ್ವೇತಾ, ಹೆದರಬೇಡ. 1000 ಜನ್ಮ ಬಂದರೂ ನೀನೇ ನನ್ನ ಸತಿ. ಕಮಲಾದೇವಿ, ಇನ್ನು 12 ಗಂಟೆಯಲ್ಲಿ ಇವಳ ಕುತ್ತಿಗೆ ತಾಳಿ ಕಟ್ಟುವೆ. ಅದನ್ನು ತಡೆಯುವ ದ್ವೇಷ ನಿನ್ನಲ್ಲಿದ್ದರೆ ಬಾ. ಈಗ ಬಾ. ಕಂಡಿದ್ದೀರಿ, ಹೋಗ ಕರ್ಕೊಂಡು. ಕಮಲ, ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೀಯಲ್ಲ? ಯಾಕೆ? ರೀ, ನಾನು ಸಂತೋಷವಾಗಿದ್ದು ನಿಮ್ಮ ಮನಸ್ಸಿಗೆ ಸರಿ ಕಾಣ್ತಾ ಇಲ್ಲ ಹೇಳ್ರಿ. ಕಮಲ, ಏನು ಹೇಳ್ತಾ ಇದೀಯ? ಅವಳು ಮದುವೆ ಆಗದ ಹೆಣ್ಣು, ಅವನ ಜೊತೆ ಏಕೆ ಕಳಿಸಿದೀಯ? 4 ಮಂದಿ ಆದರೂ ನಮಗೆ ಏನು ಅನ್ನುತ್ತಾರೆ ಗೊತ್ತಾ? ರೀ, ನಾನೇನೋ ಮಾಡಿಲ್ಲ. ಮನೆ ಕೆಲಸ ಮಾಡಂತ ಹೇಳಿದ್ರೆ ಆ ಹಾಳಾದವಳು ಅವನಿಂದ ಹೊರಡೋಗಿದ್ದಾಳೆ. ರೀ, ಅಷ್ಟೇ ಅಲ್ಲ ರೀ, ನನಗೆ ಬಾಯಿಗೆ ಬಂದಂತ ಮಾತಾಡಿ ಇನ್ನೊಂದು ತಾಸಿನಲ್ಲಿ ನಿಮ್ಮ ತಂಗಿ ಕೊರಳಿಗೆ ತಾಳಿ ಕಟ್ತೀನಿ ಅಂತ ಚಾಲೆಂಜ್ ಕೂಡ ಮಾಡಿರ್ಕಿದ್ದಾಳೆ ಹಾಳಾದವಳು. ಇಲ್ಲ, ಅವಳು ಮದುವೆ ಆಗದ ಹೆಣ್ಣು, ಅವನ ಜೊತೆ ಏಕೆ ಕಳಿಸಿಕೊಟ್ಟಿಯ? ಕಮಲ, ನೀನೇ ಹೋಗುವಂತ ಪ್ರೇರಣೆ ನೀಡಿದೀಯಾ ಅಥವಾ ಅವಳಾಗಿ ಅವಳೇ ಹೋದಳು? ಚೆನ್ನಾಗಿದೆ ನಿಮ್ಮ ಮಾತು. ನಾನೇಕೆ ಕಳಿಸ್ಬೇಕ್ರಿ? ನೋಡಿ, ಮನೆ ಕೆಲಸ ಸರಿಯಾಗಿ ಮಾಡಂತ ಹೇಳಿದ್ರೆ ಆ ಹಾಳದವಳು ನನ್ನ ಮಾತಿ ಬೆಲೆ ಕೊಡದೆ ಅವನಿಂದ ಹೊರಗಿದ್ದಾಳೆ. ನಾವಿನ್ನು ತಂದೆ ಸತ್ತ ಕೊರಗಿನಲ್ಲಿ ಇದ್ದರೆ ಅದರ ಹಿಂದೆ ಇದೊಂದು ಘಟನೆ. ನೀನು ಈ ಮನೆ ಯಜಮಾನಿಯ ದರ್ಪವನ್ನೇ ತೋರಿಸಿದೀಯ. ನೀನು ಎಲ್ಲೋ ಬಿದ್ದು ಸತ್ತು ನನ್ನ ಹದ್ದಿನಾಗೆ ಕುಚ್ಚಿ ಕುಚ್ಚಿ ತಿನ್ನುತ್ತಿದ್ದರು. ನಿನ್ನ ಮನೆಯ ಪರಿಸ್ಥಿತಿ ಕಂಡು ನಿನಗೆ ತಾಳಿ ಕಟ್ಟಿನಿ ವಿನಾ ನಿನ್ನ ರೂಪ ನೋಡಿ ಅಲ್ಲ. ಈಗೇನಾಗಿದೆ ಅಂತ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡು ರೇಗಿಸ್ತಾ ಇದ್ದೀರಾ ಹೇಳಿ? ನೋಡಿ, ಈ ಮನೆಯಲ್ಲೂ ನನಗೂ ಮಾನ ಮರ್ಯಾದೆ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ತಂಗಿ ಹೋಗಿದ್ದಾಳಂದ್ರೆ ಆ ಕೋಪ ನನ್ನ ಮೇಲೆ ತೋರಿಸ್ತಾ ಇದ್ದೀರಾ? ಅದು ನನಗೆ ಗೊತ್ತು ಕಣೆ. ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಅವಳು ನನ್ನ ಬೆನ್ನ ಹಿಂದೆ ಹುಟ್ಟಿದ್ದಾಳೆ. ಅವಳ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮ ಜೈಲಿಗೆ ಹೋದ ಸಂಕಟ ಇದ್ದರೆ ಅದರ ಬೆನ್ನ ಹಿಂದೆ ಇದೊಂದು ಘಟನೆ. ಕಮಲ, ಅವಳು ಇವತ್ತು ಸಿಗದೆ ಹೋದರೆ ನಿನ್ನ ಜೀವಂತ ಉಳಿಸಲಾರೆ. ಬರ್ತೇನೆ. ಅವಳನ್ನು ಉದ್ಕುಸ್ತರ್ಲಿ, ಅವಳ ಕೊಳಗೆ ತಾಳಿ ಕಟ್ಟಿತಾನೆ ಅನ್ನೋದು ಇಂಥವನಿಗೆ ಎಲ್ಲಿ ಅರ್ಥ ಹೋಗ್ಬೇಕು.
ಸಮಾಜದಲ್ಲಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿರಬೇಕೆಂದು ಕರೆದುಕೊಂಡು ಬಂದಿರುವೆ. ಅಶೋಕ್, ನಮ್ಮ ಅಣ್ಣಂದರನ್ನು ಎದುರು ಹಾಕಿಕೊಂಡು ಬದುಕೋದು ನನಗೆ ಕಷ್ಟ ಅಂತ ನನಗನ್ನಿಸ್ತಾ ಇದೆ. ಈ ರೀತಿ ಮಾಡೋದು ಸರಿಯಲ್ಲ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಯೋಚಿಸಿಯೇ ನಾನು ಈ ನಿರ್ಧಾರಕ್ಕೆ ಬಂದಿರುವೆ. ನಿನ್ನ ಸಲುವಾಗಿ ಇಡೀ ಜಗತ್ತೇ ಎದುರಾದರೂ ಸರಿ, ಇವತ್ತು ನಮ್ಮ ಮದುವೆ ನಡೆಯಲೇಬೇಕು. ನೀವೇನೋ ಹೇಳ್ತೀರಾ, ಆದರೆ ಈ ಸಮಾಜದಲ್ಲಿ ನನ್ನ ಮರ್ಯಾದೆ ಬಗ್ಗೆ ನೀವು ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ? ನಾನು ನಿಮ್ಮನ್ನ ಮದುವೆ ಆದ್ರೆ ನಾಳೆ ಮನೆ ಬಿಟ್ಟು ಓಡಿ ಬಂದು ಮದುವೆ ಆಗಿದ್ದಾಳೆ ಅಂತ ಈ ಸಮಾಜ ಜನ ನನ್ನ ಬಗ್ಗೆ ಆಡಿಕೊಳ್ಳುತ್ತಾರೆ. ಹಾಗಾದರೆ ಆ ಮನೆಯಲ್ಲಿ ಕೆಲಸದವಳಾಗಿ ಅವರು ಹಾಕಿದ ಅನ್ನವನ್ನು ತಿಂದು ಅವರು ಕೊಡುವ ಕಷ್ಟವನ್ನು ಸಹಿಸಿಕೊಂಡು ಸಾಯುವವರೆಗೂ ಜೀವಂತವಾಗಿ ಒಳೆಯಬೇಕಾಗುತ್ತದೆ. ನಿಮ್ಮ ಅತ್ತಿಗೆ ತನ್ನ ಸಾಧನೆಗೆ ನಿಮ್ಮ ಮನೆ ಹೊಕ್ಕಿದ್ದಾಳೆ ವಿನಃ ನಿನಗೆ ನಾನು ಇಷ್ಟ ಇರದಿದ್ರೆ ಹೊರಟು ಹೋಗಿ ಇಲ್ಲಿಂದ. ಹೇ ಬಚ್ಚ, ಅವಳು ಮರಳಿ ಮನೆ ಸೇರಿದರೆ ಅವಳಿಗೆ ಕಷ್ಟದ ಸರಮಾಲೆಯನ್ನು ಹಿಡಿದುಕೊಂಡು ನಿಂತಿರುತ್ತಾರೆ ಈ ಸಮಾಜದ ಜನ. ಯಾಕೆ ಗೊತ್ತಾ? ಮನೆ ಬಿಟ್ಟು ಓಡಿ ಹೋದ ಹೆಣ್ಣು ಮರಳಿ ಮನೆ ಸೇರಿದಳು ಅಂತ. ಲೇ, ಅವಳನ್ನು ನೀನು ಮದುವೆಯಾಗುವ ತೀರ್ಮಾನ ನಿನ್ನದಾಗಿದ್ದರೆ ಯಾರ ಭಯವಿಲ್ಲದೆ ಮದುವೆಯಾಗು. ನೋಡಮ್ಮ, ನಿನ್ನ ಮನೆಯ ವಿಚಾರ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಜೀವನದಲ್ಲಿ ನೀನು ಸುಖವಾಗಿರಬೇಕಾದರೆ ಮೊದಲು ನೀನು ಇವನೊಂದಿಗೆ ಮದುವೆ ಮಾಡಿಕೊ. ಅಣ್ಣ, ನನಗೆ ಶಿವರುದ್ರಣ್ಣನ ಭಯವಿದೆ. ಈ ವಿಷಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾನೆ ನನ್ನ ಅಣ್ಣ. ನೋಡಮ್ಮ, ನಿನ್ನ ಪ್ರಾಣ ತೆಗೆಯೋಕೆ ಅವನು ಜೈಲಿನಿಂದ ಬರುವುದಿಲ್ಲ. ಹಾಗಂತ ಬಲೆ ಹೆಣೆದಿಟ್ಟಿದ್ದಾನೆ ಇವರಣ್ಣ. ನೋಡು ಅಶೋಕ, ಪ್ರೀತಿಸಿದ ಪ್ರೀತಿ ನಿಜವಾಗಬೇಕಾದರೆ ಮೊದಲು ಇವಳ ಕೊರಳಿಗೆ ತಾಳಿ ಕಟ್ಟು. ಹಾಗಾದ್ರೆ ಮೊದಲು ಇವಳನ್ನು ಒಪ್ಪಿಸಿ. ನಾನು ಅದನ್ನು ಹೇಳೋದಿಲ್ಲ, ಮಾಡಿಯೇ ತೋರಿಸುತ್ತೇನೆ. ಆಚಾರಿ, ಲೇ ಆಚಾರಿ, ಸೂರಪ್ಪನವ್ರ ತುಡುಗ ಬಡಗ ಲಗ್ನ ಮಾಡುದು ಅಂದ್ರ ನನ್ನ ಬಿಟ್ಟು ಈ ಊರಾಗ ಯಾರು ಇಲ್ರಿ. ಆಚಾರಿ, ಮುಂದೇನು ಓದಬೇಡ. ಕೇವಲ 4 ಮದುವೆಯ ಮಂತ್ರದಲ್ಲಿ ಮದುವೆ ಮುಗಿಯಬೇಕು. ಅಶೋಕ, ನೀನು ತಾಳಿ ತೆಗೆದುಕೋ. ಆಯ್ತು ಆಯ್ತು ಶ್ರೀಮಂತರೇ. ನೀವಿನ್ನು ದೇವರಿಗೆ ನಮಸ್ಕರಿಸಿ ನೀವಿನ್ನು ನಿಮ್ಮ ಮನೆಗೆ ಹೋಗಬಹುದು. ನಿನ್ನ ಮದುವೆ ಮಾಡಿಸಿದ್ದು ನಿನ್ನ ಮೇಲಿರುವ ನಿನ್ನ ಅನುಕಂಪಕ್ಕಲ್ಲ. ನೀನು ಮನೆಗೆ ಹೋದ ತಕ್ಷಣ ನಿಮ್ಮಿಬ್ಬರನ್ನು ನೋಡಿ ಆ ನಿನ್ನ
ತಕ್ಷಣವನ್ನು ನೀನಿನ್ನು ಹೊರಡಬಹುದು. ಯಾತನ್ ಕೊಟ್ಟು ಹೋಗಕ್ಕೂ ತಕ್ಷಣ ಯಾವ ಆಗತ್ತೆ ಗುದ್ರಿ ಗಿರಕ್ಕಿದ್ದು ಅಂದ್ರೆ ತುಡುಗ ಹುಡುಗ ಲಗ್ನ ಮಾಡುವುದು ನನಗೆ ಹೇಳ್ರಿ. ಯಾವ ತೊಗೊಂಡು ಗಿರಕ್ಕಿನ ಆಯ್ತು, ಹಾಗೆ ಹೋಗುವ ದಾರಿಯಲ್ಲಿ ರಿಲ್ಯಾಕ್ಸ್ ಡಾಬಾದಲ್ಲಿ ಹ್ಯಾಂಡ ಕಂಡನ್ನು ರೆಡಿ ಮಾಡಿದ್ದೇನೆ, ಅದನ್ನು ತಿಳ್ಕೊಂಡು ಹೋಗುವಂತೆ ಬನ್ನಿ. ನಿನ್ನನ್ನು ಜೈಲಿನಿಂದ ಯಾಕೆ ಬಿಡುಗಡೆ ಮಾಡಿಸಿಕೊಂಡು ಬಂದೆ ಅಂತ ಗೊತ್ತಾ? ಗೊತ್ತು. ಈ ಬಡವನಿಗೆ ಹಿಂದೆ ಯಾರು ಇಲ್ಲ, ಬಡವನಿಗೆ ಉಪಕಾರ ಮಾಡಿದ್ರು ಆಯ್ತು ಅಂತ ತಾನೇ ಬಿಡಿಸಿಕೊಂಡು ಬಂದಿದ್ದು. ತಪ್ಪು ಶಿವರುದ್ರ, ತಪ್ಪು. ಇಂದಿನಿಂದ ನಿನ್ನ ಇತಿಹಾಸ ಬದಲಾಗಬೇಕು. ನೀನು ಪರಶುರಾಮನ ಅವತಾರ ತಾಳಿ, ನಿನಗೆ ನ್ಯಾಯ ಬಗೆದವರ ರುಂಡ ಹಾರಿಸುವ ರುದ್ರ ಭೂಮಿಯಲ್ಲಿ ಅಂತ ಶಿವರುದ್ರ ನೀನಾಗಬೇಕು. ಸೂರಿ, ನೀನು ಏನು ಹೇಳ್ತಾ ಇದೀಯ ಅಂತ ನನಗೂ ಒಂದು ಗೊತ್ತಾಗ್ತಾ ಇಲ್ಲ. ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಲೇ ಹುಚ್ಚ, ನೀನಿನ್ನು ಈ ಪ್ರಪಂಚವನ್ನರಿಯದ ಪಾಪು ಕಣಲೇ. ಲೇ ಶಿವರುದ್ರ, ನಿನ್ನ ಹೆಂಡತಿಯಿಂದ ನಿನ್ನ ಮನೆ ಅಧೋಗತಿ ಕಂಡಿತ್ತು. ನಿನ್ನ ತಂಗಿ ಶ್ವೇತಾ ಯಾರಿಗೂ ಹೇಳದ ಕೇಳದ ಮೇಘರಾಜ್ ತಮ್ಮನ ಜೊತೆ ಓಡಿ ಹೋದಳು. ಅಶೋಕ, ರಿಲ್ಯಾಕ್ಸ್ ಮಿಸ್ಟರ್ ಶಿವರುದ್ರ, ರಿಲ್ಯಾಕ್ಸ್. ಈಗ ನಿನ್ನ ಮನೆಯ ಮಾನ ಮರ್ಯಾದೆ 3 ಕಾಸಿಗೆ ಮಾರಿ ಹೋಗಿದೆ. ನಿನ್ನ ಅತ್ತಿಗೆ ಸ್ವಂತ ಹಾಲಿನಲ್ಲಿ ವಿಷ ಹಾಕಿ ನಿನ್ನ ತಂದೆಯನ್ನು ನಿನ್ನ ಕೈಯಿಂದಲೇ ಕುಡಿಸಿ ನಿನ್ನ ತಂದೆಯ ಪ್ರಾಣ ತೆಗೆದಳು. ಇದೆಲ್ಲ ನಿನಗೆ ಗೊತ್ತಾ? ಎಲ್ಲ ಘಟನೆ ನಡೆದರು ಹೇಳಿಯಂತೆ ಸುಮ್ಮನೆ ನಿಲ್ಲುವೆಯೋ ಅಥವಾ ಇಲ್ಲ? ಇಲ್ಲ ಸೂರಿ, ಇಲ್ಲ. ನಾನು ಹೇಳಿಲ್ಲ. ಈ ಮುಂದಾಲೋಚನೆಯನ್ನು ಅರಿಯದೆ ಯಾವುದನ್ನು ತಿಳಿಯದೆ ನಾನು ಜೈಲಿಗೆ ಹೋದೆ. ಆದರೆ ನನ್ನ ತಂದೆಯ ವಿಷಯವನ್ನು ಕೇಳಿ ದುರಾಸಕ್ತಿಯಂತೆ ಉರಿದೇಳುತ್ತಿದೆ ನನ್ನ ದೋಷ. ಸೂರಿ, ಈ ನನ್ನ ಕೈಗಳು ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಲು ಹಾವಳಿಸುತ್ತಿವೆ. ಸೂರಿ, ಅವರ ಎದೆಯ ಮೇಲೆ ಕಾಲಿಟ್ಟು ಅವರ ದೇಹವನ್ನು 2 ಭಾಗ ಮಾಡಿ ನಮ್ಮೂರಿರುವ ಹೊರಗೆ ಗಿಡಕ್ಕೆ ಕಟ್ಟಿ ನೇತು ಹಾಕಲು ಒಂದೇ ಸವಣೆ ಹಾವಳಿಸುತ್ತಿವೆ. ಸೂರಿ, ಧರ್ಮಣ್ಣನ ಮಗ ದಾರಿ ಬಿಟ್ಟರೂ ಚಿಂತೆ ಇಲ್ಲ, ಅವರ ಗತಿ ಕರ್ಮದ ತಿಥಿ. ಯಮಾಧಿಪತಿಯ ಕನಸು ಕಾಣಬೇಡಲೇ ಮರಿ. ಮೊದಲು ನಿಮ್ಮ ಅತ್ತಿಗೆಯನ್ನು ವಿಚಾರಿಸು. ಯಾಕೆಂದರೆ ನೀನು ಜೈಲಿಗೆ ಹೋಗಬೇಕಾದರೆ ಅವಳೇ ಕಾರಣ. ಇಲ್ಲ, ಮೊದಲು ಆ ಜಮೀನ್ದಾರನಿಗೆ ಭೇಟಿ ಕೊಟ್ಟು ಬರುವೆ, ಆಮೇಲೆ ಮನೆಯ ವಿಚಾರ. ಯಾಕೆಂದರೆ ಅವರಿಬ್ಬರಿಗೂ ಮರಣದ ಆಮಂತ್ರಣವನ್ನು ಕೊಟ್ಟು ಬರುವೆ ಸೂರಿ, ಆಮೇಲೆ ಮನೆಯ ವಿಚಾರ. ಸೂರಿ, ಅಲ್ಲಿವರೆಗೂ ನಿನಗ ಮುಖ ತೋರಿಸುವುದಿಲ್ಲ. ಬರ್ತೇನೆ. ಜಮೀನ್ದಾರ್, ನೀನು ಯಾವ ಸುತ್ತಿನ ಕೋಟೆಯಲ್ಲಿರಲಿ, ಹಿಂದೂ ಹುಲಿಗಳ ದಂಡಿನಲ್ಲಿರಲಿ, ಸದ್ಯದಲ್ಲೇ ಬರುವೆ ನಿನ್ನ ಪಾಲಿನ ದಂಡ ನಾಯಕನಾಗಿ. ಸೂರಿ, ಬರ್ತೇನೆ. ಶಿವರುದ್ರ, ನಿನ್ನ ತಲೆಯಲ್ಲಿ ಕಿಚ್ಚಿನ ಕಿಡಿಗಳನ್ನೇ ತುಂಬಿ ಕಳಿಸಿರುವೆ. ಯಾಕೆ ಗೊತ್ತಾ? ನಾ ಮಾಡೋ ಕೆಲಸ ನೀ ಮಾಡ್ಲಿ ಅಂತ. ಜೈಲಿನಿಂದ ಹೊರಗಡೆ ಬಂದೆ ಅಂತ ಸಂತೋಷವಾಗಿರಬಹುದು, ಆದರೆ ಆ ಸಂತೋಷ ಕ್ಷಣಕಾಲ ಮಾತ್ರ. ಜಮೀನ್ದಾರ್,
ಇಷ್ಟು ದಿನ ನೀ ಮಾಡಿದ ಕೆಲಸಕ್ಕೆ ತಕ್ಕ ಸಂಬಳ ನೀಡಿ ಮಂಗಳ ಹಾಡುವುದೇ ನನ್ನ ಗುರಿ. ನೀನು ನನ್ನ ತಮ್ಮನಾಗಿ ನನ್ನ ಒಳ್ಳೆಯ ಮಗನ ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ಪ್ರಿಯ ಅದು ಏನಿಗೂ ಸಾಧ್ಯವಿಲ್ಲ. ಅವರಾದರೂ ಈ ಮನೆಗೆ ಕರೆದಿದ್ದಾದರೆ ಅವರಿಗೆ ಗ್ರಹಚಾರ ತಪ್ಪಿದ್ದಲ್ಲ. ನನ್ನ ಅಂತಸ್ತಿಗೆ ತಕ್ಕಂತೆ ನಾನು ಹೆಣ್ಣು ನೋಡಿರುವಾಗ ಕೇವಲ ಬಡತನದಲ್ಲಿ ಬೇಡ ಹೆಣ್ಣು ಈ ಮನೆ ಸೊಸೆಯಾಗಿ ಬರುತ್ತೆ. ನಾನು ಅಂದುಕೊಂಡಿದ್ದೇ ಆಗಬೇಕು. ಅಶೋಕ, ನಿನಗೂ ಕೂಡ ಈ ಮನೆಯಿಂದ ಜಾಗ ಫಿಕ್ಸ್ ಮಾಡಿದ್ದೇನೆ. ಇವಳೊಂದು ಹೆಣ್ಣು, ಅದು ನನಗೆ ಗೊತ್ತು. ಇಲ್ಲಿಗೆ ಬಂದು ಇವಳು ನನ್ನ ಹೆಂಡತಿ, ಇವಳನ್ನ ಮಾಡಿಕೊಂಡು ಬಂದಿದ್ದೇನೆ. ಇವಳೇ ನನಗೆ ತಕ್ಕ ಸೊಸೆ ಅಂತ ನಿರ್ಧರಿಸಿ ಕರೆದುಕೊಂಡು ಬಂದಿದ್ದೇನೆ. ಅಶೋಕ, ಹೀಗೆ ಕಿರ್ಚೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಣ್ಣ. ನನಗೆ ಇವಳು ಇಷ್ಟ ಆಗಿದ್ದಾಳೆ. ಇವಳೇ ಈ ಮನೆಗೆ ತಕ್ಕ ಸೊಸೆ ಅಂತ ನಿರ್ಧರಿಸಿ ಮದುವೆ ಮಾಡಿ ಕರೆದುಕೊಂಡು ಬಂದಿದ್ದೇನೆ. ಯಾರಿಗೂ ಹೇಳದ ಕೇಳದ ಮದುವೆ ಮಾಡಿಕೊಂಡು ಬಂದಿರುವಿಲ್ಲ. ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ. ಅಣ್ಣ, ನನ್ನ ಸ್ಥಾನಮಾನದ ಬಗ್ಗೆ ನೀನೇನೇ ಹೇಳುತ್ತೀಯ? ಸರ್ವ ಆಸ್ತಿ ನನ್ನ ಹೆಸರಿಗಿದೆ ಅನ್ನೋದು ಮಾತ್ರ ಮರೆಯಬೇಡ. ಬೆಂಕಿ ಹತ್ತಲೇ ನಿನ್ನ ಆಸ್ತಿಗೆ. ಲೇಸಕ ಓಡ ಹುಟ್ಟಿದ ನನ್ನ ಎದುರು ಹಾಕಿಕೊಂಡು ನೀನೇ ಜೊತೆ ಚೆನ್ನಾಗಿ ಸಂಸಾರ ಮಾಡುವೆಯ. ಯಾಕೆ ನಿನ್ನ ಹೆದರಿಕೆ ನನಗಿದೆ ಅಂತ ತಿಳಿದಿರುವೆಯ? ಅಣ್ಣ, ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದರೆ ನಿನ್ನ ಮರ್ಯಾದೆ ಉಳಿತೆ, ಇರದಿದ್ದರೆ ಏನು ಮಾಡ್ತೀಯ? ಏನು ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ನಾಳೆ ದಿನ ಆಸ್ತಿಯಲ್ಲಿ ನಿನ್ನ ಹೆಸರು ಕಿತ್ತು ಹೋಗಲಿಕ್ಕೆ 25 ಲಕ್ಷವನ್ನು ಖರ್ಚು ಮಾಡಿದ್ದೇನೆ. ಅಣ್ಣ, ನಿನಗೆ ನೆನಪಿಲ್ಲ ಅಂತ ಕಾಣುತ್ತದೆ. ಬೇಕಾದರೆ ಆ ವಕೀಲರನ್ನ ಕೇಳಿ ನೋಡಿ. ಎಲ್ಲ ಆಸ್ತಿ ನನ್ನ ಹೆಸರಿಗಿದೆ. ಅಶೋಕ, ಜಾಸ್ತಿ ಟೆನ್ಷನ್ ತೆಗೆದುಕೊಳ್ಳಬೇಡಣ್ಣ. ಇನ್ನು ಮುಂದೆ ನಡೆಯುವುದೇ ಬೇರೆ. ಶ್ವೇತಾ, ನೀನೇನು ಹೆದರಬೇಡ. ಬಾ, ಒಳಗೆ ಹೋಗೋಣ. ಅಶೋಕ, 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 ಮಂತ್ರಕ್ಕೆ ಮಾಯವಿಲ್ಲ, ಕಾಯಿ ಉದುರುತ್ತೆ ಅಂತ ಭಾವಿಸಿದೆ. ಆದರೆ ಅದಕ್ಕೂ ಕಲ್ಲು ಒಗೆಯಲೇಬೇಕು. ಇರದಿದ್ದರೆ ನನ್ನ ಶತ್ರುವಾಗಿ ನನ್ನನ್ನೇ ಮುರಿತೀಯ.
ಗುಡಿಸಿದ